ಎಲ್ಲರಿಗೂ ನಮಸ್ಕಾರ. ಭಾರತ ಏನ್ ಮಾಡಿತ್ತೋ ಅದನ್ನೇ ಪಾಕಿಸ್ತಾನ ನಕಲು ಮಾಡುತ್ತೆ. IPL ವಿಚಾರದಲ್ಲೂ ಕೂಡ ಹಾಗೇನೆ. ಮೊದಲು ಭಾರತ IPL ಅನ್ನು ಪರಿಚಯಿಸಿತು, ನಂತರ ಪಾಕಿಸ್ತಾನ PSL ಅನ್ನು ಪರಿಚಯಿಸಿತು. ಆದರೆ IPL ಮುಂದೆ PSL ಎಲ್ಲಿಯೂ ಮುಂದೆ ನಿಲ್ಲಲ್ಲ. IPLನ ಬ್ರ್ಯಾಂಡ್ ವ್ಯಾಲ್ಯೂ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ವ್ಯಾಲ್ಯೂ ಇರ್ಬೋದು, ಹಾಗೆ ಮಾಲೀಕತ್ವಗಳ ವ್ಯಾಲ್ಯೂ ಇರ್ಬೋದು. IPLನ ಒಂದು ತಂಡದ ಬಜೆಟ್ನಲ್ಲಿ 11 PSL ಟೂರ್ನಮೆಂಟ್ ನಡೆಸಬಹುದು. PSL ಒಂದು ಗರಿಷ್ಠ ಆಟಗಾರರನ್ನು 2 ಕೋಟಿಗೆ ಖರೀದಿ ಮಾಡುತ್ತಾರೆ. ಆದರೆ IPLನಲ್ಲಿ ಕೆಲವು ಆಟಗಾರರ ಬಿಡ್ಡಿಂಗ್ ಸ್ಟಾರ್ಟ್ ಆಗುವುದೇ 2 ಕೋಟಿಯಿಂದ, ಅದು 20 ಕೋಟಿ ಅದಕ್ಕಿಂತಲೂ ದಾಟಬಹುದು. ಈ PSL ಭಾರತದ IPL ಎದುರು ಎಲ್ಲೂ ಕೂಡ ನಿಲ್ಲಲ್ಲ. ಆದರೆ ಈ ಪಾಕಿಗಳು PSL IPLಗಿಂತಲೂ ಮೇಲು ಎಂಬ ಒಂದು ಕಲ್ಪನೆಯ ಲೋಕದಲ್ಲಿದ್ದಾರೆ. ಈ ಪಾಕಿಸ್ತಾನ ಒಂದು ಪ್ಲಾನ್ ಮಾಡಿದ್ರು. ಭಾರತ ಯಾವಾಗ IPL ನಡೆಯುತ್ತದೆ ಅದೇ ಸಮಯದಲ್ಲಿ ಪಾಕಿಸ್ತಾನದ PSL ಅನ್ನು ನಡೆಸುವುದು. ಅವರು ಅನ್ಕೊಂಡಿದ್ದಾರೆ ಭಾರತಕ್ಕೆ ನಾವು ಟಕ್ಕರ್ ಕೊಡ್ತಿದ್ದೀವಿ ಅಂತ. ಇನ್ನು ಈ ವರ್ಷ ಅಂದರೆ 2026ರಲ್ಲಿ ಕೂಡ PSL ಹಾಗೂ IPL ಕ್ಲಾಶ್ ಆಗಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನೆಂದರೆ, ಕೆಲವೊಂದು ವಿದೇಶಿ ಆಟಗಾರರು PSLನಲ್ಲಿ ಬಿಟ್ಟು IPLನಲ್ಲಿ ಪಾಲ್ಗೊಳ್ಳುವುದು. ಫಿನ್ ಎಲೆನ್, ಜೇಸನ್ ಹೋಲ್ಡರ್, ಟೀಮ್ ಸಿಫರ್ಟ್, ಮ್ಯಾಥ್ಯೂ ಶಾರ್ಟ್, ಅಕೆನ್ ಹುಸೇನ್, ಕೇಲ್ ಜೆಮಿಸನ್, ಲಿಕ್ ವುಡ್, ಆಡಮ್ ಮಿಲ್ನೆ, ಜೋರ್ಡನ್ ಕಾಕ್ಸ್, ಬೆನ್ ಡ್ಯಾಶ್ರೈಸ್ ಮತ್ತು ಮಿಶೆಲ್ ಓವನ್ ಇವರು ಪಾಕಿಸ್ತಾನದಲ್ಲಿ ಆಟ ಆಡಲು ಹೆಸರು ಕೊಟ್ಟಿದ್ರು. ಆದರೆ ಯಾವಾಗ ಈ IPL ಬಿಡ್ಡಿಂಗ್ ನಡೆಯುತ್ತೋ ಇವರ ಆಟಗಾರರನ್ನು ಭಾರತದ ಫ್ರಾಂಚೈಸಿಗಳು ಖರೀದಿ ಮಾಡುತ್ತಾರೆ. ಹೀಗಿರುವಾಗ ಈ PSL ಅನ್ನು ಬಿಟ್ಟು ಭಾರತದ IPLನಲ್ಲಿ ಆಟವಾಡುತ್ತಿದ್ದಾರೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ತುಂಬ ನಷ್ಟವಾಗಲಿದೆ. ಯಾಕೆಂದರೆ ಈ ಪಾಕಿಸ್ತಾನದ PSLನಲ್ಲಿ ಬೆರಳೆಣಿಕೆಯ ವಿದೇಶಿ ಆಟಗಾರರು ಭಾಗವಹಿಸಿದ್ರು. ಕೆಲವು ಈ ಸೆಕ್ಯುರಿಟಿ ಕಾರಣ ನೀಡಿ PSL ಭಾಗವಹಿಸದೇ ಇರಲು ನಿರ್ಧರಿಸಿದ್ದಾರೆ. ಈ 11 ಆಟಗಾರರನ್ನು IPL ಮಾಲಕತ್ವಗಳು ಖರೀದಿಸುವ ಮೂಲಕ ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಹಾಗೆ PSLನನ್ನು ಒಂದು ಫೇಮಸ್ಗೊಳಿಸಲು ಏನು ಅನ್ಕೊಂಡಿದ್ರೋ ಈ ಪಾಕಿಗಳು ಅದನ್ನು ಈ IPL ವಿಫಲಗೊಳಿಸಿದೆ. ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಅಳುತ್ತಿದೆ. ಈ PSLನಲ್ಲಿ ಆಟ ಆಡಲು ಯಾರು ಕೂಡ ವಿದೇಶಿ ಆಟಗಾರರು ಆಗಮಿಸುತ್ತಿಲ್ಲ. ಹೀಗಾಗಿ ಭಾರಿ ನಷ್ಟವಾಗಲಿದೆ ಅಂತ PCB ಅಧ್ಯಕ್ಷ ಕೂಗ್ತಾ ಇದ್ದಾರೆ.